ಮೋಸ್ಟ್ ವೇಟೆಡ್ ವಿಡಿಯೋ. ಬನ್ನಿ ನೋಡೋಣ ಸೂರ್ಯಪುತ್ರ ಕರ್ಣನ್ ಬಗ್ಗೆ. ಕರ್ಣನು ಮಹಾಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ದುಷ್ಟತೆ 2 ಗುಣಗಳನ್ನು ಪ್ರದರ್ಶಿಸಿದವನು. ದಾನ, ವೀರ, ಶೂರ ಎಂದೇ ಪ್ರಖ್ಯಾತನಾದ ಕರ್ಣ ಸೂರ್ಯನ ಕವಚ ಕುಂಡಲಗಳನ್ನು ಹುಟ್ಟಿನಿಂದಲೇ ಹೊಂದಿದ್ದನು. ತಾನು ಯಾರು ಮಗ ಎಂದು ತಿಳಿಯದೇ ಇದ್ದದ್ದು ಅವನ ಅಸಮಾಧಾನಕ್ಕೆ ಕಾರಣ. ಆದರೆ ಅವನನ್ನು ಸಾಕಿದವರು ಅತ್ಯಂತ ಪ್ರೀತಿಯಿಂದ ಪೋಷಿಸಿದರು. ಅವನ ಸಾಕು ತಂದೆ ಮತ್ತು ತಾಯರಾದ ಅಧಿರಥ ಮತ್ತು ರಾಧೆ. ದಿನ ಕಳೆದಂತೆ ಕರ್ಣನಿಗೆ ಶಸ್ತ್ರ ಅಭ್ಯಾಸದಲ್ಲಿ ಆಸಕ್ತಿ ಮೂಡಿತು. ಆಗ ಇವನು ಸೂತಪುತ್ರನಾದ ಕಾರಣ ಇವನಿಗೆ ಯಾರೂ ಸಹ ವಿದ್ಯಾಭ್ಯಾಸ ಹೇಳಿಕೊಡಲಿಲ್ಲ. ಸುಳ್ಳು ಹೇಳಿ ಇವನು ಪರಶುರಾಮರ ಬಳಿ ವಿದ್ಯೆ ಕಲಿಯುತ್ತಾನೆ. ಆದರೆ ಸುಳ್ಳು ಎಷ್ಟೇ ಮುಚ್ಚಿಟ್ಟರೂ ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತೆ. ಅದೇ ರೀತಿ ಕರ್ಣ ಸೂತಪುತ್ರ ಎಂದು ತಿಳಿದು ಪರಶುರಾಮರು ಅವನಿಗೆ ಒಂದು ಶಾಪ ನೀಡಿದರು. ಅನುಸಾನ ಕಾಲದಲ್ಲಿ ತಾನು ಅನುಗ್ರಹಿಸಿದ ಮಹಾಶಸ್ತ್ರಗಳು ಯಾವುವು ಫಲಿಸದಿರಲಿ. ಈ ರೀತಿ ಯಾವಾಗಲೂ ನೋವಿನಿಂದ ತನ್ನ ಜೀವನ ಕಳೆಯುತ್ತಿದ್ದ ಕರ್ಣನ ಬಳಿ ಎಲ್ಲವೂ ಇತ್ತು. ಆದರೂ ಸಹ ಖುಷಿಯಿಂದ ಇರಲು ಆಗುತ್ತಿರಲಿಲ್ಲ. ರಾಜನಾಗುವ ಎಲ್ಲ ಅರ್ಹತೆಗಳಿದ್ದರೂ ಸೂತಪುತ್ರನೆಂಬ ಹೆಸರು ಅವನಿಗೆ ಏನೂ ಸಾಧಿಸಲು ಬಿಡುವುದಿಲ್ಲ. ಅದರಿಂದಲೇ ಅನ್ಸುತ್ತೆ ಕರ್ಣ ಕೆಟ್ಟವರ ಸಹವಾಸಕ್ಕೆ ಬಿದ್ದಿತ್ತು. ಸ್ವಾಭಿಮಾನಿಯಾದ ಕರ್ಣ ತನ್ನ ಕಣ್ಣುಗಳ ಮುಂದೆಯೇ ಕೆಟ್ಟದಾದರೂ ಸುಮ್ಮನಿರುವುದಕ್ಕೆ ಒಂದೇ ಒಂದು ಕಾರಣ. ತನ್ನನ್ನು ಒಬ್ಬ ಸಹೋದರನಂತೆ ಕಂಡ ದುರ್ಯೋಧನನ ವಿರುದ್ಧ ಹೋಗದಿರುವುದು. ನೀತಿವಂತ, ಗುಣವಂತ, ಎಲ್ಲ ಪರಿಸ್ಥಿತಿಯಲ್ಲೂ ಸ್ವಾಭಿಮಾನಿ ಎಂದರೆ ಕರ್ಣ ಅಲ್ಲವೇ? ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ. ಪ್ಲೀಸ್ ಸಪೋರ್ಟ್ ಅಸ್.